ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 7ನೇ ತರಗತಿ ಗಣಿತ ಅಧ್ಯಾಯ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳು ಪುಟ ಸಂಖ್ಯೆ 108ರಲ್ಲಿ ಬರುವಂತಹ ವಿಷಯ ಬೆಂಕಿ ಕಡ್ಡಿ ವಿನ್ಯಾಸಗಳು, ಇದರ ಬಗ್ಗೆ ಕಲಿಯೋಣ. ಇಲ್ಲಿ ಈ ಚಿತ್ರದಲ್ಲಿ ನೀವು ಕಾಣಬಹುದು 4 ವಿನ್ಯಾಸಗಳನ್ನ ಕೊಟ್ಟಿದ್ದಾರೆ. ಹಾಗೆ ಈ ವಿನ್ಯಾಸಗಳನ್ನ ಬೆಂಕಿ ಕಡ್ಡಿಗಳಿಂದ ಮಾಡಲಾಗಿದೆ. ಪ್ರತಿಯೊಂದು ವಿನ್ಯಾಸವು ಒಂದು ತ್ರಿಭುಜವನ್ನ ರಚಿಸುತ್ತದೆ. ಮೊದಲನೇ ವಿನ್ಯಾಸದಲ್ಲಿ ಒಂದು ತ್ರಿಭುಜ ಇದೆ, ನಂತರ 2 ತ್ರಿಭುಜ ಇದೆ, ಇಲ್ಲಿ 3 ತ್ರಿಭುಜ ಇದೆ, ಹಾಗೆ ಇಲ್ಲಿ 4 ತ್ರಿಭುಜ ಇದೆ. ಮೊದಲನೇ ವಿನ್ಯಾಸವನ್ನ ನೀವು ತೆಗೆದುಕೊಂಡ್ರೆ ಇಲ್ಲಿ 3 ಬೆಂಕಿ ಕಡ್ಡಿಗಳನ್ನು ಉಪಯೋಗಿಸಲಾಗಿದೆ. ಹಾಗೆ ಇಲ್ಲಿ 2ನೇ ವಿನ್ಯಾಸದಲ್ಲಿ 5 ಬೆಂಕಿ ಕಡ್ಡಿಗಳನ್ನು ಉಪಯೋಗಿಸಲಾಗಿದೆ. 3ನೇ ವಿನ್ಯಾಸದಲ್ಲಿ 7 ಬೆಂಕಿ ಕಡ್ಡಿಗಳು, ಹಾಗೆ ಇಲ್ಲಿ 4ನೇ ವಿನ್ಯಾಸದಲ್ಲಿ 9 ಬೆಂಕಿ ಕಡ್ಡಿಗಳನ್ನು ಉಪಯೋಗಿಸಲಾಗಿದೆ. ನೀವಿಲ್ಲಿ ಯಾವುದಾದರೂ ರೀತಿಯ ಸಂಬಂಧವನ್ನು ಗುರುತಿಸ್ತೀರಾ? ಇಲ್ಲಿ ನೀವು ಗಮನಿಸಿದ್ರೆ ಎಲ್ಲಾ ರೀತಿಯ ಬೆಸ ಸಂಖ್ಯೆಗಳು ಇಲ್ಲಿ ನಮಗೆ ಬರ್ತದೆ. ಅಂದ್ರೆ 3, 5, 7, 9 ಹೀಗೆ ಅದು ಮುಂದುವರಿಯುತ್ತಾ ಹೋಗ್ತದೆ. ಒಂದು ವೇಳೆ ಇಲ್ಲಿ 5ನೇ ವಿನ್ಯಾಸ ಅಂತ ಇದ್ರೆ ನಾವಿಲ್ಲಿ ಹೇಳ್ಬೋದು 5ನೇ ವಿನ್ಯಾಸವು ಎಷ್ಟು ತ್ರಿಭುಜಗಳನ್ನು ರಚಿಸ್ತಾ ಇತ್ತು? 5 ತ್ರಿಭುಜಗಳನ್ನು ರಚಿಸ್ತಾ ಇತ್ತು. ಮತ್ತೆ ಆ ವಿನ್ಯಾಸವನ್ನ ಮಾಡಲಿಕ್ಕೆ ನಮಗೆ 11 ಬೆಂಕಿ ಕಡ್ಡಿಗಳು ಬೇಕಾಗ್ತಿತ್ತು. ಹಾಗೆ ನಂತರ 6ನೇ ವಿನ್ಯಾಸ ಅಂತಿದ್ರೆ 6ನೇ ವಿನ್ಯಾಸವು 6 ತ್ರಿಭುಜಗಳನ್ನು ರಚಿಸ್ತಿತ್ತು. ಹಾಗೆ ಅದನ್ನ ಮಾಡಲಿಕ್ಕೆ ನಮಗೆ 13 ಬೆಂಕಿ ಕಡ್ಡಿಗಳು ಬೇಕಾಗ್ತಿತ್ತು. ನೀವಿಲ್ಲಿ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ನೋಡ್ಬೋದು ಪ್ರತಿಯೊಂದು ವಿನ್ಯಾಸದಲ್ಲಿ ಒಂದೊಂದು ವಿನ್ಯಾಸದಲ್ಲಿ 2 ಜಾಸ್ತಿ ಆಗ್ತಾ ಹೋಗಿದೆ ಬೆಂಕಿ ಕಡ್ಡಿಗಳ ಸಂಖ್ಯೆ. ಇಲ್ಲಿ 3 + 2 5, 5 + 2 7, 7 + 2 9. ಈ ರೀತಿಯಲ್ಲಿ ಪ್ರತಿಯೊಂದು ವಿನ್ಯಾಸವನ್ನ ರಚಿಸಲಿಕ್ಕೆ, ಮುಂದಿನ ವಿನ್ಯಾಸವನ್ನ ರಚಿಸಲಿಕ್ಕೆ 2 ಬೆಂಕಿ ಕಡ್ಡಿಗಳನ್ನ ಆಡ್ ಮಾಡ್ತಾ ಹೋಗಿದ್ದಾರೆ. ಹಾಗೆ ಪ್ರತಿ ಹಂತದಲ್ಲೂ ಕೂಡ ತ್ರಿಭುಜಗಳನ್ನ ಕಾಣಬಹುದು. 1ನೇ ಹಂತದಲ್ಲಿ 1 ತ್ರಿಭುಜ ಇದೆ, 2ನೇ ಹಂತದಲ್ಲಿ 2 ತ್ರಿಭುಜ, ಇಲ್ಲಿ 3 ತ್ರಿಭುಜ, ಇಲ್ಲಿ 4 ತ್ರಿಭುಜ. ಈ ರೀತಿಯಲ್ಲಿ ಪ್ರತಿ ಹಂತದಲ್ಲೂ ಕೂಡ ತ್ರಿಭುಜಗಳ ರಚನೆ ಕೂಡ ಇನ್ಕ್ರೀಸ್ ಆಗ್ತಾ ಅಂದ್ರೆ ಹೆಚ್ಚಾಗ್ತಾ ಹೋಗ್ತದೆ. ಇಲ್ಲಿ ಈಗ ನಿಮ್ಗೆ ಹಂತ 33, 84 ಹಾಗೆ 108 ಇದನ್ನ ಕೊಟ್ರೆ ಇದರಲ್ಲಿ ಎಷ್ಟು ಬೆಂಕಿ ಕಡ್ಡಿಗಳನ್ನ ನಾವು ಉಪಯೋಗಿಸಬೇಕು ಅಂತ ಹೇಳಿ ನಿಮ್ಗೆ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಇಲ್ಲಿ ಕೇಳಿದ್ದಾರೆ. ಹಂತ 33, 84 ಮತ್ತೆ 108ರಲ್ಲಿ ಎಷ್ಟು ಬೆಂಕಿ ಕಡ್ಡಿಗಳಿರುತ್ತವೆ? ಸಹಜವಾಗಿ ನಾವು ರಚಿಸಿ ಎಣಿಸಬಹುದು. ಆದರೆ ಇಲ್ಲಿರುವ ವಿನ್ಯಾಸವನ್ನ ಬಳಸಿ ಉತ್ತರಗಳನ್ನ ತ್ವರಿತವಾಗಿ ಕಂಡುಹಿಡಿಯುವ ವಿಧಾನವಿದೆಯೇ ಅಂತ ಕೇಳಿದ್ದಾರೆ. ಅಂದ್ರೆ ಈಗ ನಾವು ಇಲ್ಲಿ ಕೊಟ್ಟಿರುವಂತ ಈ 3 ಹಂತಗಳಿಗೆ ಎಷ್ಟು ಬೆಂಕಿ ಕಡ್ಡಿಗಳು ಬೇಕು ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು, ಅಂದ್ರೆ ಕಂಡುಹಿಡಿಬೇಕು. ಅದನ್ನ ಕಂಡುಹಿಡಿಯುವಂತ ವಿಧಾನ ಏನು ಅಂತ ಹೇಳಿ ಈಗ ನೋಡುವ. ಇಲ್ಲಿ ಹಂತಗಳ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಮೇಲೆ ನಾನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದರ ಜೊತೆಗೆ ಬೆಂಕಿ ಕಡ್ಡಿಗಳ ಸಂಖ್ಯೆಗಳನ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವು ಗಮನಿಸಬಹುದು ಹಂತಗಳು ಹೆಚ್ಚಾಗ್ತಾ ಹೋದ ಹಾಗೆ ಬೆಂಕಿ ಕಡ್ಡಿಗಳು 2 ಆಡ್ ಆಗ್ತಾ ಹೋಗ್ತದೆ. 3 + 2 5, 5 + 2 7, 7 + 2 9. ಈ ರೀತಿಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ +2 ಕಡ್ಡಿಗಳು ಆಡ್ ಆಗ್ತಾ ಹೋಗ್ತದೆ. ಹಾಗಾಗಿ ನಾವು ಈ 33, 84 ಮತ್ತೆ 108 ಹಂತಗಳನ್ನು ರಚಿಸಲಿಕ್ಕೆ ಎಷ್ಟು ಬೆಂಕಿ ಕಡ್ಡಿಗಳು ಬೇಕು ಅಂತ ಹೇಳಿ ಹೇಗೆ ಕಂಡುಹಿಡಿಬಹುದು? ನೀವು ಯಾವುದಾದ್ರೂ ಇಲ್ಲಿ ಸಂಬಂಧವನ್ನು ಕಾಣ್ತೀರಾ? ಯಾವ ವಿಧಾನವನ್ನು ಉಪಯೋಗಿಸಬಹುದು ಅಂತ ಹೇಳಿ ಇಲ್ಲಿ ನೋಡುವ. ಇಲ್ಲಿ ನೀವು ಗಮನಿಸಿದ್ರೆ ಮೊದಲ ವಿಧಾನದಲ್ಲಿ, ಮೊದಲನೇ ಹಂತದಲ್ಲಿ 3 ಕಡ್ಡಿಗಳನ್ನು ತೆಗೆದುಕೊಂಡಿದ್ದಾರೆ. ನಂತರ ಈ 3 ಏನಿದೆ ಇದಕ್ಕೆ 2 ಜೋಡಿಸಿದ್ದಾರೆ. ಆಗ 5 ಕಡ್ಡಿಗಳನ್ನು ರಚಿಸಿ 2ನೇ ವಿಧಾನವನ್ನ ಮಾಡಿದ್ದಾರೆ. ಅದೇ ರೀತಿ 3ನೇ ಹಂತವನ್ನ ಮಾಡಲಿಕ್ಕೆ 7 ಕಡ್ಡಿಗಳನ್ನು ತೆಗೆದುಕೊಂಡಿದ್ದಾರೆ. ಅಂದ್ರೆ ನಾವಿಲ್ಲಿ ಹೇಳ್ಬೋದು 3ಕ್ಕೆ 2 2 ಸಲ ಆಡ್ ಮಾಡಿದ್ದಾರೆ. ಹಾಗೆ 4ನೇ ಹಂತದಲ್ಲಿ 9 ಕಡ್ಡಿಗಳನ್ನು ತೆಗೆದುಕೊಂಡಿದ್ದಾರೆ. ಹೇಗೆ ಅದು? 3ಕ್ಕೆ 3 ಸಲ 2 ಆಡ್ ಮಾಡಿದ್ದಾರೆ. 6 + 3 ಅಂದ್ರೆ 9. ಅದೇ ರೀತಿ 5ನೇ ಹಂತದಲ್ಲಿ 11 ಕಡ್ಡಿಗಳನ್ನು ತೆಗೆದುಕೊಂಡಿದ್ದಾರೆ. ಅಂದ್ರೆ 3 + ಇಲ್ಲಿ 4 ಸಲ 2 ಆಡ್ ಮಾಡಿದ್ದಾರೆ. 8 + 3 ಅಂದ್ರೆ 11. ಹಾಗೆ
6ನೇ ಹಂತದಲ್ಲಿ 13 ಕಡ್ಡಿಗಳನ್ನು ತೆಗೆದುಕೊಂಡಿದ್ದಾರೆ. ಸೊ ಇಲ್ಲಿ ಎಷ್ಟನ್ನು ಆ್ಯಡ್ ಮಾಡಬೇಕು? ಪ್ರತಿ ಹಂತಕ್ಕಿಂತ ಒಂದು ಕಡಿಮೆ. ನೀವಿಲ್ಲಿ ನೋಡಿ 2 ಇದೆ, ಇಲ್ಲಿ 2ನೇ ಹಂತ ಅಂದರೆ ಒಂದು ಸಲ 2 ಆ್ಯಡ್ ಮಾಡಿದ್ದಾರೆ. 3ನೇ ಹಂತ ಅಂದರೆ 2 ಸಲ 2 ಆ್ಯಡ್ ಮಾಡಿದ್ದಾರೆ. 4ನೇ ಹಂತ ಅಂದರೆ 3 ಸಲ ಆ್ಯಡ್ ಮಾಡಿದ್ದಾರೆ. 5ನೇ ಹಂತ ಅಂದರೆ 4 ಸಲ ಆ್ಯಡ್ ಮಾಡಿದ್ದಾರೆ. ಸೊ 6ನೇ ಹಂತ ಅಂತ ಹೇಳಿದರೆ ನಾವು 2 ಎಷ್ಟು ಸಲ ಆ್ಯಡ್ ಮಾಡಬೇಕಿಲ್ಲಿ? 2 5 ಸಲ ಆ್ಯಡ್ ಮಾಡಬೇಕು. ಸೊ 5 ಸಲ ಆ್ಯಡ್ ಮಾಡಿದಾಗ 10 + 3 ಅಂದರೆ ಅದು 13 ಕೊಡ್ತದೆ. ಸೊ ಇದು ಇಲ್ಲಿ ಇರುವಂತಹ ಈ ಕಡ್ಡಿಗಳ ವಿಧಾನವನ್ನು ಅಥವಾ ಎಷ್ಟು ಬೆಂಕಿ ಕಡ್ಡಿಗಳು ಬೇಕು ಅಂತ ಹೇಳಿ ಫೈಂಡ್ ಔಟ್ ಮಾಡಲಿಕ್ಕೆ ಇರುವಂಥ ವಿಧಾನ. ಅಂದರೆ 3 ಎನ್ನುವಂಥದ್ದು ಎಲ್ಲದರಲ್ಲೂ ಕೂಡ ಇದೆ. ನೀವಿಲ್ಲಿ ಕಾಣ್ಬೋದು 3 ಎನ್ನುವಂಥದ್ದು ಎಲ್ಲದರಲ್ಲೂ ಕೂಡ ಇದೆ. ಹಾಗೆ ಈ 3ಕ್ಕೆ ಎಷ್ಟನೇ ಹಂತವನ್ನು ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೇವೆ, ಅದರ ಒಂದು ಕಡಿಮೆ ಸಂಖ್ಯೆಯನ್ನು ನಾವು ಅದರಷ್ಟು 2 ಇಲ್ಲಿ ಆ್ಯಡ್ ಮಾಡ್ತಾ ಹೋಗೋದು. ಇಲ್ಲಿ 2ನೇ ಹಂತ ಅಂದರೆ ಒಂದು ಕಡಿಮೆ ಅಂದರೆ ಒಂದು 2 ಆ್ಯಡ್ ಮಾಡೋದು. ಇಲ್ಲಿ 3ನೇ ಹಂತ ಅಂದರೆ ಇದಕ್ಕಿಂತ ಒಂದು ಕಡಿಮೆ ಅಂದರೆ 2 2 ಸಲ ಆ್ಯಡ್ ಮಾಡಬೇಕು. 4ನೇ ಹಂತ ಅಂದರೆ ಇಲ್ಲಿ 2 3 ಸಲ ಆ್ಯಡ್ ಮಾಡಬೇಕು. ಈ ರೀತಿಯಲ್ಲಿ. ಸೊ ಇದರ ಪ್ರಕಾರ ನಾವೀಗ ಈಸಿಯಾಗಿ ಈ 84, 33 ಇದರ ಎಷ್ಟು ಬೆಂಕಿ ಕಡ್ಡಿಗಳು ಬೇಕು ಈ ಹಂತವನ್ನು ರಚಿಸಲಿಕ್ಕೆ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಹೇಗೆ ಅಂತ ಹೇಳಿದರೆ ಇಲ್ಲಿ 33 ಅಂದರೆ 3 ನೀವು ಬರಿಬೇಕು, ಹಾಗೆಯೇ ಬರಿಬೇಕು. ನೆಕ್ಸ್ಟ್ ಈ 33ಕ್ಕಿಂತ ಒಂದು ಕಡಿಮೆ ಅಂತ ಹೇಳಿದರೆ ಎಷ್ಟು? 32 ಗುಣಿಸು 2 ಅಂತ ಮಾಡಿದರೆ ಆಯಿತು. ಸೊ 32 ಗುಣಿಸು 2 ಅಂತ ಹೇಳಿದರೆ ನಿಮಗೇನು ಉತ್ತರ ಸಿಗ್ತದೆ? 3 + 32 ಗುಣಿಸು 2 ಅಂದರೆ 64. ಸೊ ಇಲ್ಲಿ 67 ಎನ್ನುವಂಥ ಉತ್ತರ ಸಿಗ್ತದೆ. ಅಂದರೆ 33ನೇ ಹಂತವನ್ನು ರಚಿಸಲಿಕ್ಕೆ ನಮಗೆ 67 ಬೆಂಕಿ ಕಡ್ಡಿಗಳು ಬೇಕು. ಹಾಗೆ ನೆಕ್ಸ್ಟ್ ಕೊಟ್ಟಿರುವಂಥ ಸಂಖ್ಯೆಯನ್ನು ನೋಡುವ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? 84 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಫಸ್ಟ್ 3 ಹಾಗೆ ಬರೀಬೇಕು. 84ಕ್ಕಿಂತ ಒಂದು ಕಡಿಮೆ ಅಂದರೆ 83. ಈ 2 83 ಸಲ ನಾವೇನು ಮಾಡಬೇಕು? ಆ್ಯಡ್ ಮಾಡಬೇಕು. ಸೊ 83 ಗುಣಿಸು 2. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ 3 + 83 ಗುಣಿಸು 2 ಅಂದರೆ 166. ಸೊ ಇದು ನಮಗೆ 169 ಕೊಡ್ತದೆ. ನೆಕ್ಸ್ಟ್ 108. ಸೊ 108 ಅಂತ ಹೇಳಿದರೆ ಸೇಮ್ 3 + 108ಕ್ಕಿಂತ ಒಂದು ಕಡಿಮೆ 107 ಗುಣಿಸು 2 ಅಂದರೆ ಇಲ್ಲಿ 3 + 107 ಗುಣಿಸು 2 ಅಂದರೆ 214 ಕೊಡ್ತದೆ. ಸೊ 214 + 3 ಅಂದರೆ 217. ಸೊ ಇಲ್ಲಿ 33ನೇ ಹಂತವನ್ನು ರಚಿಸಲಿಕ್ಕೆ 67 ಬೆಂಕಿ ಕಡ್ಡಿಗಳು ಬೇಕು. 84ನೇ ಹಂತಕ್ಕೆ 169, ಹಾಗೆ 108ನೇ ಹಂತವನ್ನು ರಚಿಸಲಿಕ್ಕೆ 217 ಬೆಂಕಿ ಕಡ್ಡಿಗಳು ಬೇಕು. ಸೊ ಈ ರೀತಿಯಲ್ಲಿ ನಾವು ಬೇರೆ ಬೇರೆ ಬೆಲೆಗಳಿಗೆ ಎಷ್ಟು ಬೆಂಕಿ ಕಡ್ಡಿಗಳು ಬೇಕು ಅಂತ ಹೇಳಿ ಕಂಡುಹಿಡಿದಿದ್ದೇವೆ. ನಂತರ ಈಗ ಈ ವಿಧಾನ ಏನಿದೆ, ಈ ವಿಧಾನವನ್ನು ನಾವು ಯಾವುದೇ ಬೆಂಕಿ ಕಡ್ಡಿಗಳ ಸಂಖ್ಯೆಯನ್ನು ಕಂಡುಹಿಡಲಿಕ್ಕೆ ಉಪಯೋಗಿಸ್ಬೋದಾ, ಅಥವಾ ಈ ವಿಧಾನವನ್ನು ಕಂಡುಹಿಡಿಯುವಂಥ ಒಂದು ಬೀಜೋಕ್ತಿಯನ್ನು ರಚಿಸ್ಬೋದಾ ಅಂತ ಹೇಳಿ ಇಲ್ಲಿ ಕೇಳಿದ್ದಾರೆ. ಸೊ ಬೀಜೋಕ್ತಿಯನ್ನು ನಾವು ರಚಿಸ್ಬೋದು. ಹೇಗೆ ಅಂತ ಹೇಳಿದರೆ, ಈಗ ಇಲ್ಲಿ 33ನೇ ಹಂತವನ್ನು ಕಂಡುಹಿಡಲಿಕ್ಕೆ ನೀವು ಹೇಗೆ ಬರೀತೀರಾ? 3 + ಇದಕ್ಕಿಂತ ಒಂದು ಕಡಿಮೆ. ಈಗ ವೈ ಹಂತವನ್ನು ಡಿಸೈನ್ ಮಾಡಲಿಕ್ಕೆ ಎಷ್ಟು ಬೆಂಕಿ ಕಡ್ಡಿಗಳು ಬೇಕು ಅಂತ ಹೇಗೆ ಬರೀತೀರಾ? 3 ಹಾಗೆಯೇ ಬರೀಬೇಕು. 3 ಮತ್ತು ವೈಗಿಂತ ಒಂದು ಕಡಿಮೆ ಅಂದರೆ y - 1 ಗುಣಿಸು 2. ಸೊ ಇದನ್ನು ಉಪಯೋಗಿಸ್ಬೋದು. ಎಲ್ಲದರಲ್ಲೂ ಕೂಡ ನೋಡಿ 84 ಅಂದರೆ 3 + ಒಂದು ಕಡಿಮೆ 83 ಗುಣಿಸು 2. ಸೊ ವೈನ ಹಂತವನ್ನು ಫೈಂಡ್ ಔಟ್ ಮಾಡಲಿಕ್ಕೆ ವೈನೇ ಹಂತದಲ್ಲಿ ಎಷ್ಟು ಬೆಂಕಿ ಕಡ್ಡಿಗಳು ಬೇಕು ಅಂತ ಫೈಂಡ್ ಔಟ್ ಮಾಡಲಿಕ್ಕೆ 3 + ವೈಗಿಂತ ಒಂದು ಕಡಿಮೆ ಅಂದರೆ y - 1 × 2 ಈ ಸೂತ್ರವನ್ನು ಉಪಯೋಗಿಸ್ಬೋದು. ಹಾಗೆ ಇದನ್ನು ಸಿಂಪ್ಲಿಫೈ ಮಾಡಿ ಬರೆದಾಗ ನಿಮ್ಗೇನು ಸಿಗ್ತದೆ? y ಗುಣಿಸು 2 ಅಂದರೆ 2y, -1 ಗುಣಿಸು 2 ಅಂದರೆ -2. ಸೊ 3 - 2. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ 2 ಮತ್ತು 3 - 2 ಅಂತ ಹೇಳಿದರೆ 1. ಸೊ 2y + 1. ಸೊ 2y + 1 ಈ ಫಾರ್ಮುಲಾವನ್ನು ಉಪಯೋಗಿಸಿ, ಈ ಸೂತ್ರವನ್ನು ಉಪಯೋಗಿಸಿ ನಾವು ಯಾವುದೇ ಹಂತಕ್ಕೆ ಎಷ್ಟು ಬೆಂಕಿ ಕಡ್ಡಿಗಳು ಬೇಕು ಅಂತ ಹೇಳಿ ಕಂಡುಹಿಡಿಬಹುದು. ಸೊ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ, ನೀವಿಲ್ಲಿ ನೋಡ್ಬೋದು. ಇದು ವೈಗಿಂತ ಒಂದು ಕಡಿಮೆ ಅಂದರೆ y -
-1 ಇದಕ್ಕೆ 2ರಿಂದ ಗುಣಿಸಬೇಕು. ಸೊ ಈ ಸೂತ್ರವನ್ನು ಉಪಯೋಗಿಸಬೇಕು. ಮೇಲೆ ನಾನು ಹೇಳಿರುವಂಥ ಸೂತ್ರ. ಈ 2ನ್ನ ಈಚೆ ಬದಿ ಕೂಡ ಬರೀಬೋದು ಅಥವಾ ಆಚೀಚೆ ಮಾಡಿ ಕೂಡ ಬರೀಬೋದು. ಎರಡು ಕೂಡ ಒಂದೇ ಉತ್ತರವನ್ನು ಕೊಡ್ತದೆ. ನೆಕ್ಸ್ಟ್ ನೀವಿಲ್ಲಿ ಗುಣಿಸಿದಾಗ ನಿಮಗೆ ಏನು ಸಿಗ್ತದೆ, 2y + 1 ಅಂತ ಸಿಗ್ತದೆ. ಇಲ್ಲಿ ಈಗ 2y + 1 ಅಂತ ಸಿಕ್ಕಿದೆ. ಸೊ ಈ ಬೀಜೋಕ್ತಿಯನ್ನು ಉಪಯೋಗಿಸಿ ನೀವು ಯಾವುದೇ ಹಂತವನ್ನು ರಚಿಸಲಿಕ್ಕೆ ಬೇಕಾಗಿರುವಂಥ ಬೆಂಕಿ ಕಡ್ಡಿಗಳನ್ನು ಕಂಡುಹಿಡಿಬಹುದು. ನಂತರ ಮೇಲಿನ ಬೀಜೋಕ್ತಿಯು ಪ್ರತಿ ಹಂತದ ಬೆಂಕಿ ಕಡ್ಡಿಗಳ ಸಂಖ್ಯೆಯನ್ನು ಸರಿಯಾಗಿ ನೀಡುವುದೇ ಈ ಬೀಜೋಕ್ತಿಗಳು ಸಮವೇ? ಬೀಜೋಕ್ತಿ, ಈಗ ಈ ಬೀಜೋಕ್ತಿಯನ್ನು ಸರಳೀಕರಿಸಿದ್ದಾರೆ. ನಾವಿಲ್ಲಿ ಪಡೆದಂಥ ಬೀಜೋಕ್ತಿಯನ್ನು ಸೊ ಏನು ಬಂದಿದೆ, ಸರಳೀಕರಿಸಿದಾಗ ನಮಗೆ 2y + 1 ಅಂತ ಬಂದಿದೆ. ಸೊ ಎರಡೂ ರೀತಿಯಲ್ಲಿ ಸಹ ನೀವಿಲ್ಲಿ ನೋಡ್ಬೋದು. ಈ ನೇರವಾಗಿ ನೀವು ಇದಕ್ಕೆ y ಬೆಲೆಯನ್ನು ಹಾಕಿ ಕೂಡ ಫೈಂಡ್ ಔಟ್ ಮಾಡ್ಬೋದು, ಅಥವಾ ಸರಳೀಕರಿಸಿದ ರೂಪ ಏನಿದೆ ಇದರಲ್ಲೂ ಕೂಡ y ಯ ಬೆಲೆಯನ್ನು ಹಾಕಿ ಹಂತವನ್ನು ಇಲ್ಲಿ y ಅಂತ ತೆಗೆದುಕೊಂಡ್ರೆ ಆ ವಿನ್ಯಾಸವನ್ನು ರಚಿಸಲಿಕ್ಕೆ ಎಷ್ಟು ಬೆಂಕಿ ಕಡ್ಡಿಗಳು ಬೇಕು ಅಂತ ಹೇಳಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಹಾಗೆ ಇಲ್ಲಿ ಇನ್ನೊಂದು ರೀತಿಯ ವಿನ್ಯಾಸವನ್ನು ಕೊಟ್ಟಿದ್ದಾರೆ. ಈ ವಿನ್ಯಾಸದಲ್ಲಿ ನಾವು ಇದೇ ಬೆಂಕಿ ಕಡ್ಡಿಗಳ ಕಾನ್ಸೆಪ್ಟನ್ನು ತೆಗೆದುಕೊಳ್ತೇವೆ. ಆದರೆ ನಾವು ತೆಗೆದುಕೊಳ್ಳುವಂಥ ನಿಲುವು ಬೇರೆಯಾಗಿದೆ, ಅಂದರೆ ಓರಿಯೆಂಟೇಷನ್ ಬೇರೆಯಾಗಿದೆ. ಅಂದರೆ ಇಲ್ಲಿ ಅಡ್ಡವಾಗಿರುವಂಥ ಬೆಂಕಿ ಕಡ್ಡಿಗಳು ಮತ್ತು ಮಧ್ಯದಲ್ಲಿ ಕರ್ಣೀಯವಾಗಿರುವಂತಹ ಬೆಂಕಿ ಕಡ್ಡಿಗಳನ್ನು ಇಲ್ಲಿ ತೆಗೆದುಕೊಳ್ತೇವೆ. ಸೊ ಈಗ ಮೊದಲನೇ ಹಂತವನ್ನು ನೀವು ಗಮನಿಸಿದರೆ ಇಲ್ಲಿ ಅಡ್ಡವಾಗಿರುವಂಥ ಬೆಂಕಿ ಕಡ್ಡಿಗಳು ಎಷ್ಟಿದೆ, ಒಂದು ಇದೆ. ಹಾಗೆ ಕರ್ಣೀಯವಾಗಿ ಅಂದರೆ ಈ ರೀತಿ ಮತ್ತು ಈ ರೀತಿ ಇರುವಂತಹ ಬೆಂಕಿ ಕಡ್ಡಿ ಎಷ್ಟಿದೆ, ಇಲ್ಲಿ 2 ಇದೆ. ಹಾಗೆ ಎರಡನೇ ಹಂತವನ್ನು ಗಮನಿಸಿದರೆ ಇಲ್ಲಿ ಅಡ್ಡವಾಗಿ ಇರಿಸಲಾಗಿರುವಂಥ ಬೆಂಕಿ ಕಡ್ಡಿ ಎಷ್ಟಿದೆ, 2 ಇದೆ. ಅದೇ ರೀತಿ ಕರ್ಣೀಯವಾಗಿ ಇರಿಸಿರುವಂಥ ಬೆಂಕಿ ಕಡ್ಡಿ ಎಷ್ಟಿದೆ, 1, 2 ಮತ್ತು 3 ಇದೆ. ಹಾಗೆ ಈ ಮೂರನೇ ಹಂತದಲ್ಲಿ ಅಡ್ಡವಾಗಿ ಇರಿಸಿರುವಂಥ ಬೆಂಕಿ ಕಡ್ಡಿ 3, ಹಾಗೆ ಕರ್ಣೀಯವಾಗಿ ಇರಿಸಿರುವಂಥದ್ದು 1, 2, 3 ಮತ್ತು 4. ಸೊ ನೀವಿಲ್ಲಿ ಗಮನಿಸ್ಬೋದು ಯಾವ ಹಂತವನ್ನು ನೀವು ನೋಡ್ತೀರಾ. ಈಗ ಮೊದಲನೇ ಹಂತದಲ್ಲಿ ಅಡ್ಡವಾಗಿ 1 ಬೆಂಕಿ ಕಡ್ಡಿ ಇದೆ, ಎರಡನೇ ಹಂತದಲ್ಲಿ ಅಡ್ಡವಾಗಿ 2 ಬೆಂಕಿ ಕಡ್ಡಿ ಇದೆ. ಅಂದರೆ ಯಾವ ಹಂತದಲ್ಲಿ ನೀವಿರ್ತೀರಾ ಅಷ್ಟು ಬೆಂಕಿ ಕಡ್ಡಿಗಳು ಅಡ್ಡವಾಗಿ ಇರ್ತದೆ. ಈಗ y ಹಂತದಲ್ಲಿ ನೀವಿದ್ರೆ ಅಡ್ಡವಾಗಿ ಇರುವಂಥ ಬೆಂಕಿ ಕಡ್ಡಿಗಳು ಎಷ್ಟಾಗಿರ್ತದೆ, y ಬೆಂಕಿ ಕಡ್ಡಿಗಳು ಅಡ್ಡವಾಗಿ ಇರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗೆ ನೀವು ಮಧ್ಯದಲ್ಲಿ ಕರ್ಣೀಯವಾಗಿರುವಂಥ ಬೆಂಕಿ ಕಡ್ಡಿಗಳನ್ನು ನೋಡಿ. 1ನೇ ಹಂತದಲ್ಲಿ 2 ಬೆಂಕಿ ಕಡ್ಡಿಗಳು ಕರ್ಣೀಯವಾಗಿದೆ, 2ನೇ ಹಂತದಲ್ಲಿ 3, 3ನೇ ಹಂತದಲ್ಲಿ 4. ಅಂದರೆ ಈ ಹಂತಕ್ಕಿಂತ 1 ಹೆಚ್ಚು. ಸೊ y ಹಂತವನ್ನು ತೆಗೆದುಕೊಂಡ್ರೆ ನಾವೇನು ಹೇಳ್ಬೋದು, y + 1 ಇಷ್ಟು ಬೆಂಕಿ ಕಡ್ಡಿಗಳು ಏನಾಗಿರ್ತದೆ, ಮಧ್ಯದಲ್ಲಿ ಕರ್ಣೀಯವಾಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಕರ್ಣೀಯವಾಗಿರುವಂಥ ಬೆಂಕಿ ಕಡ್ಡಿಗಳು y + 1, ಹಾಗೆ ಅಡ್ಡವಾಗಿರುವಂಥ ಬೆಂಕಿ ಕಡ್ಡಿಗಳು y ಅಂತ y ಹಂತಕ್ಕೆ ನಾವು ಈ ರೀತಿಯ ಬೀಜೋಕ್ತಿಯನ್ನು ಬರಿಬೋದು. ಹಾಗೆ ಇಲ್ಲಿ ಕ್ವಶನ್ ಕೇಳಿದ್ದಾರೆ, ಹಂತ 3 ಮತ್ತು ಹಂತ 4ರಲ್ಲಿ ಈ ಸಂಖ್ಯೆಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹಂತ 3ರ ತನಕ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಹಂತ 3 ಮತ್ತು ಹಂತ 4ರಲ್ಲಿ ನಾವು ಇಲ್ಲಿ ಸಂಖ್ಯೆಗಳನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಅದೇ ವಿನ್ಯಾಸವನ್ನು ನೋಡುವ. ಸೊ ಈ ವಿನ್ಯಾಸವನ್ನು ನೀವು ಗಮನಿಸಿದರೆ, ಹಂತ 3ನ್ನು ಗಮನಿಸಿದರೆ ಈ ಹಂತ 3ರಲ್ಲಿ ಎಷ್ಟು ಅಡ್ಡವಾಗಿರುವಂಥ ಬೆಂಕಿ ಕಡ್ಡಿಗಳಿವೆ, ಅಡ್ಡವಾಗಿರುವಂಥ ಬೆಂಕಿ ಕಡ್ಡಿಗಳು ಎಷ್ಟಿದೆ, 3 ಇದೆ. ಹಾಗೆ ಕರ್ಣೀಯವಾಗಿರುವಂಥ ಬೆಂಕಿ ಕಡ್ಡಿಗಳು ಎಷ್ಟು, 1, 2, 3 ಮತ್ತು 4 ಇದೆ. ಸೊ 4 ಬೆಂಕಿ ಕಡ್ಡಿಗಳು ಕರ್ಣೀಯವಾಗಿ ಇರ್ತದೆ. ಸೊ ಇದು ಉತ್ತರ 3ನೇ ಹಂತಕ್ಕೆ. ಹಾಗೆ 4ನೇ ಹಂತವನ್ನು ನೀವು ಗಮನಿಸಿದರೆ, 4ನೇ ಹಂತದಲ್ಲಿ ಎಷ್ಟು ಅಡ್ಡವಾಗಿರುವಂತಹ ಬೆಂಕಿ ಕಡ್ಡಿಗಳಿವೆ. 4ನೇ ಹಂತದಲ್ಲಿ 4 ಬೆಂಕಿ ಕಡ್ಡಿಗಳು, 1, 2, 3, 4 ಅಡ್ಡವಾಗಿವೆ. ಹಾಗೆ ಕರ್ಣೀಯವಾಗಿರುವಂಥ ಬೆಂಕಿ ಕಡ್ಡಿಗಳು ಎಷ್ಟು, 1, 2, 3, 4 ಮತ್ತು 5. ಸೊ 5 ಬೆಂಕಿ ಕಡ್ಡಿಗಳು ಕರ್ಣೀಯವಾಗಿದೆ. ಸೊ ಇಲ್ಲಿ ಕೂಡ ನೀವು ಗಮನಿಸಬಹುದು, ನಾವು 4ನೇ ಹಂತದಲ್ಲಿದ್ದೇವೆ. ಎಷ್ಟು ಹಂತದಲ್ಲಿರ್ತೇವೆ ಅಷ್ಟೇ ಬೆಂಕಿ ಕಡ್ಡಿಗಳು ಅಡ್ಡವಾಗಿರ್ತವೆ, ಅದಕ್ಕಿಂತ 1 ಹೆಚ್ಚು ಬೆಂಕಿ ಕಡ್ಡಿಗಳು ಕರ್ಣೀಯವಾಗಿರ್ತದೆ. ಈಗ ನಾವು 3ನೇ ಹಂತದಲ್ಲಿದ್ದೇವೆ, 3 ಅಡ್ಡ ಬೆಂಕಿ ಕಡ್ಡಿಗಳನ್ನು ಇಲ್ಲಿ ಉಪಯೋಗಿಸಿದ್ದೇವೆ. ಹಾಗೆ 4 ಕರ್ಣೀಯವಾಗಿರುವಂಥ
ಬೆಂಕಿ ಕಡ್ಡಿಗಳನ್ನು ಉಪಯೋಗಿಸಿದ್ದೇವೆ. ಸೊ ಇಲ್ಲಿ ಯಾವ ರೀತಿಯ ಬೀಜೋಕ್ತಿಯನ್ನು ನೀವು ಬರೀಬಹುದು, ಈಗ ನೀವು Y ಹಂತದಲ್ಲಿದ್ದರೆ ಇದನ್ನು ನೀವು ಅಡ್ಡವಾಗಿರುವಂಥ ಬೆಂಕಿ ಕಡ್ಡಿಗಳನ್ನು Y ಅಂತ ತೆಗೆದುಕೊಳ್ಬಹುದು, ಹಾಗೆ ಕರ್ಣೀಯವಾಗಿರುವಂಥ ಬೆಂಕಿ ಕಡ್ಡಿಗಳನ್ನು Y+1 ಅಂತ ತೆಗೆದುಕೊಳ್ಬಹುದು. ಸೊ ಇದೆರಡನ್ನ ಕೂಡ ನೀವು ಜೋಡಿಸಿದಾಗ ನಿಮ್ಗೆ ಏನ್ ಸಿಗ್ತದೆ, ಇಲ್ಲಿ ಪ್ರತಿ ಹಂತದಲ್ಲಿ ಉಪಯೋಗಿಸಲಾಗಿರುವಂಥ ಒಟ್ಟು ಬೆಂಕಿ ಕಡ್ಡಿಗಳ ಸಂಖ್ಯೆ ಸಿಗ್ತದೆ. ಅದು ಏನು, 2Y+1. 2Y+ ಅನ್ನು ನಾವು ಮೊದಲನೇ ವಿನ್ಯಾಸದಲ್ಲಿ ನೋಡಿದ್ದೇವೆ. ಒಟ್ಟು ಬೆಂಕಿ ಕಡ್ಡಿಗಳನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಇರುವಂಥ ಸೂತ್ರ ಯಾವುದು, 2Y+1. ಸೊ ಈಗ ಇಲ್ಲಿ ಹಂತ 3ರಲ್ಲಿ ಎಷ್ಟು, ಅಡ್ಡ ಸಾಲುಗಳಲ್ಲಿ ಎಷ್ಟಿರ್ತದೆ, ಅಡ್ಡ ಸಾಲುಗಳಲ್ಲಿ ನಾವು ನೋಡಿದ್ದೇವೆ 3 ಬೆಂಕಿ ಕಡ್ಡಿಗಳು ಇರ್ತವೆ. ಹಾಗೆ ಕರ್ಣೀಯವಾಗಿರುವಂಥ ಬೆಂಕಿ ಕಡ್ಡಿಗಳು ಎಷ್ಟು, 4. ಹಾಗೆ ಹಂತ 4ರಲ್ಲಿ ಅಡ್ಡ ಸಾಲುಗಳಲ್ಲಿ 4 ಇರ್ತದೆ, ಕರ್ಣೀಯವಾಗಿ 5 ಇರ್ತದೆ ಅಂತ ನೀವಿಲ್ಲಿ ಉತ್ತರವನ್ನು ಬರೀಬಹುದು. ನೆಕ್ಸ್ಟ್, ಪ್ರತಿ ನಿಲುವುಗಳಲ್ಲಿ ಹಂತಗಳು ಹೆಚ್ಚಾದಂತೆ ಬೆಂಕಿ ಕಡ್ಡಿಗಳ ಸಂಖ್ಯೆ ಹೇಗೆ ಬದಲಾಗ್ತದೆ ಅಂತ ಕೇಳಿದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದು, ಮೇಲ್ಗಡೆ ನಾವು ನೋಡಿದ್ದೇವೆ ಪ್ರತಿ ಹಂತದಲ್ಲಿ ಹಂತಗಳು ಹೆಚ್ಚಾಗ್ತಾ ಹೋದಾಗೆ ಏನಾಗ್ತದೆ, ಬೆಂಕಿ ಕಡ್ಡಿಗಳ ಸಂಖ್ಯೆ ಕೂಡ +2 ಬದಲಾಗ್ತಾ ಹೋಗ್ತದೆ. ಈಗ ಮೊದಲನೇ ಹಂತದಲ್ಲಿ ಏನಿದೆ, ಮೊದಲನೇ ಹಂತದಲ್ಲಿ ಮೊದಲನೇ ಹಂತದಲ್ಲಿ 3, ಎರಡನೇ ಹಂತದಲ್ಲಿ 5, ಎರಡೆರಡು ಹೆಚ್ಚಾಗ್ತಾ ಹೋಗ್ತದೆ. ಸೊ ಅದನ್ನು ನೀವು ಬರೀಬಹುದು ಉತ್ತರವಾಗಿ. ನೆಕ್ಸ್ಟ್, ಪ್ರತಿ ನಿಲುವಿನಲ್ಲಿ ಹಂತ Y ನಲ್ಲಿನ ಬೆಂಕಿ ಕಡ್ಡಿಗಳ ಸಂಖ್ಯೆಗೆ ಒಂದು ಬೀಜೋಕ್ತಿಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಪ್ರತಿ ನಿಲುವಿನಲ್ಲಿ ಹಂತ Y ನಲ್ಲಿನ ಬೆಂಕಿ ಕಡ್ಡಿಗಳ ಸಂಖ್ಯೆಗೆ ಒಂದು ಬೀಜೋಕ್ತಿ, ಹಾಗೆ 2 ಬೀಜೋಕ್ತಿಗಳ ಮೊತ್ತ 2Y+1 ಆಗುತ್ತದೆ ಅಂತ ಕೇಳಿದ್ದಾರೆ. ಸೊ ಈಗ ನಾವು ಎರಡನೇ ವಿನ್ಯಾಸವನ್ನ ನೋಡಿದ್ದೇವೆ, ಅಲ್ಲಿ ಅಡ್ಡ ಸಾಲುಗಳಲ್ಲಿ ಇರುವಂತಹ ಬೆಂಕಿ ಕಡ್ಡಿಗಳು ಮತ್ತೆ ಕರ್ಣೀಯವಾಗಿರುವಂತಹ ಬೆಂಕಿ ಕಡ್ಡಿಗಳನ್ನು ನೋಡಿದ್ದೇವೆ. ಸೊ ಈಗ Y ಹಂತದಲ್ಲಿದ್ರೆ ಅಡ್ಡ ಬೆಂಕಿ ಕಡ್ಡಿಗಳು Y ಇರ್ತವೆ, ಹಾಗೆ ಕರ್ಣೀಯವಾಗಿರುವಂತಹ ಬೆಂಕಿ ಕಡ್ಡಿಗಳು Y+1 ಇರ್ತದೆ. ಹಾಗೆ ಒಟ್ಟು ಬೆಂಕಿ ಕಡ್ಡಿಗಳು ಅಂದ್ರೆ Y+Y+1 ಅಂದ್ರೆ ಇದು ನಮಗೆ 2Y+1 ಅನ್ನ ಕೊಡ್ತದೆ. ಸೊ ನಾವು ಹೇಳ್ಬೋದು ಇಲ್ಲಿ ಎರಡರಲ್ಲೂ ಕೂಡ ಎರಡೂ ವಿನ್ಯಾಸದಲ್ಲೂ ಕೂಡ ನಮಗೆ ಒಟ್ಟು ಬೆಂಕಿ ಕಡ್ಡಿಗಳನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಇದೇ ಫಾರ್ಮುಲಾ ಸಿಗ್ತದೆ, ಅದು 2Y+1.